ಸರ್ KRS ಪಾರ್ಟಿ ತಾಲೂಕು ಅಧ್ಯಕ್ಷರು ರಾಜ್ಕುಮಾರ್ ಅಂತ ಹೇಳ್ಬಿಟ್ಟು ಸರ್ ನೀವು ಇಲ್ಲಿ ಸೊಸೈಟಿ ನಿಮ್ದು ಯಾವುದು ಇಲ್ಲಿ ಹಲ್ಗನಹಳ್ಳಿಯಲ್ಲಿ ಸರ್ ಬಾಕ್ಲು ಹಾಕಿದ್ರ ಏನಕ್ಕೆ ಸರ್? ಓಕೆ, ಕರೆಂಟ್ ಅಂದರೆ ಬಾಕ್ಲು ಹಾಕ್ಬಿಟ್ಟು ಹೋಗ್ಬಿಡುವ ಸರ್? ಅಲ್ಲ, ಎಷ್ಟು ಗಂಟೆಯಿಂದ ಕೊಡಬೇಕು ಅಂತ ಆದೇಶ ಆಗಿದೆ ಸರ್ ಈಗ ಈ ತಿಂಗಳು? ಅಲ್ಲ ಸರ್, ಇವತ್ತು ಬೆಳಿಗ್ಗೆ 10 ಗಂಟೆಗೆ ಹೋಗಿರೋದು ಕರೆಂಟ್. ಹಾಂ, ಇಷ್ಟೊತ್ತಾದರೂ ಬಂದಿಲ್ಲ. ಓಕೆ, ಅದಕ್ಕೆ ಬಾಗ್ಲು ಹಾಕಿರೋದು. ಕರೆಂಟ್ ಹೋಯ್ತು ಅಂದರೆ ಬಾಕ್ಲು ಹಾಕ್ಬಿಡೋದು. ಮತ್ತು 25-31ಕ್ಕೆ ಲಾಸ್ಟ್ ಆದರೆ GPS ನಿಮ್ಮದು ತಮ್ಮ ತೊಗೊಳ್ಳಿಲ್ಲ ಅಂತೇಳಿ ನಿಲ್ಲಿಸ್ಬಿಡೋದು. ಅಕ್ಕಿಗೆ ತಮ್ಮ ತೊಗೋಬೇಕು ಅಲ್ವಾ? ತಂಬು ನೀವೀಗ ಇವತ್ತು ಕರೆಂಟ್ ಇಲ್ಲ ಅಂತ ಬಂದು ಈ ವಾರ ಪೂರ್ತಿ ಕರೆಂಟ್ ಹಂಗೆ ಇರಲ್ಲ. ಅಲ್ಲ, ನೀವು ಹೇಳ್ತಾ ಇಲ್ಲ ಇರಲ್ಲ ಅಂದ್ಕೊಳ್ಳಿ, ಅವಾಗ ಏನು ಮಾಡ್ತೀರಾ? ಇವತ್ತಿಲ್ಲ, ನಾಳೆ ಇರುತ್ತೆ. ನಾಳೆ ಇರುತ್ತೆ ಅಂತ ಏನು ಗ್ಯಾರಂಟಿ ಇದೆ? ನೀವು ಬದುಕಿರ್ತೀರಾ ಅಂತ ಏನು ಗ್ಯಾರಂಟಿ ನಾಳೆ? ಹಾಂ, ಅದನ್ನೇ ಹೇಳ್ತಾರೆ ನಾವು. ಹಂಗಾದ್ರೆ ನೀವು ಕರೆಂಟ್ ಇರುತ್ತೆ ಅಂತ ಏನು ಗ್ಯಾರಂಟಿ ಇರುತ್ತೆ? ಈಗ ಅಲ್ಲ, ನಾನೇ ಬದುಕಿರ್ತೀನಿ ಅಂತ ಏನು ಗ್ಯಾರಂಟಿ? ಹಾಂ, ಬೇರೆ ವ್ಯವಸ್ಥೆ ಇಲ್ಲ. ಬೇರೆ ವ್ಯವಸ್ಥೆ ಮಾಡ್ಕೊಂತೀವಿ ದಿನ ಹಂಗೆ ಆದರೆ. ಹಾಂ, ಹಂಗಾದ್ರೆ ಈಗ ಇವತ್ತು ಎಷ್ಟು ಗಂಟೆ ಓಪನ್ ಮಾಡ್ತೀವಿ ಸರ್? ಕರೆಂಟ್ ಬಂದರೆ ಓಪನ್ ಮಾಡ್ತೀವಿ. ಅಲ್ಲ, ಬೆಳಗ್ಗೆ ಎಷ್ಟು ಗಂಟೆ ಓಪನ್ ಮಾಡಿದ್ರಿ ಇವತ್ತು? ಬೆಳಿಗ್ಗೆ 7 ಗಂಟೆಗೆ. 7 ಗಂಟೆ. ಎಷ್ಟು ಗಂಟೆ ಕ್ಲೋಸ್ ಮಾಡ್ತೀರಾ ಸರ್? ರಾತ್ರಿ 7 ಗಂಟೆಗೆ. ಸರ್, ಇವಾಗ ನಿಮಗೆ ಸರ್ಕ್ಯುಲೇಟ್ ಕೊಟ್ಟಿದೆ ಗೊತ್ತಿದೆ, 6 ಗಂಟೆ ಬೆಳಗ್ಗೆ 6 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಇರಬೇಕು ಅಂತೇಳಿ. ಹೌದು. ಮತ್ತು ನೀವು 7 ಗಂಟೆ ಓಪನ್ ಮಾಡ್ತೀರಾ, 7 ಗಂಟೆ ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಬೆಳಿಗ್ಗೆ 7 ಗಂಟೆಗೆ ಜನ ಬರೋದು. ಹಾಂ, 6 ಗಂಟೆಗೆ ಬರ್ತಾರೆ. ಯಾರನ್ನ ಬರ್ತಾರೆ ಜನ, ನೀವು ಓಪನ್ ಮಾಡೋ ಜನ ಬರ್ತಾರೆ. ಬಂದಾಗ ಓಪನ್ ಮಾಡ್ತೀವಿ ನಾವು. ಹಾಂ, ಅಂದರೆ ನೀವು ಜನ ಬರೋವರೆಗೂ ಓಪನ್ ಮಾಡಲ್ಲ? ಹೌದು. ಜನ ಬಂದು ಕೇಳೋವರೆಗೂ ಅಕ್ಕಿ ಕೊಡಲ್ಲ? ಸರ್, ಸಾರ್ವಜನಿಕವಾಗಿ ನೀವು ಸಾರ್ವಜನಿಕರು ಕೆಲಸ ಮಾಡ್ತಾ ಇರೋದ್ರಿಂದ ಕೇಳ್ತಾ ಇದ್ದೀವಿ ಸರ್. ಇಲ್ವಲ್ಲ, ಈಗ ನೀವು ನೋಡಿ ಸರ್ಕಾರಿ ಆದೇಶನೇ ಇದೆ, 6 ಗಂಟೆಯಿಂದ 10 ಗಂಟೆವರೆಗೂ ನೈಟ್ ಓಪನ್ ಮಾಡಬೇಕು ಅಂತ ಇದೆ. ನೀವು ಕರೆಂಟ್ ಇಲ್ಲ ಅಂತ ಬಂದ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದೀರಾ ನೀವು. ಹಂಗಾರೆ ಈ ಕರೆಂಟ್ ಬರ್ಬೋದು ಈಗ? ಇಲ್ಲಿ ಬರೋರೆಲ್ಲರೂ ಹೇಗೆ ಮತ್ತೆ ವಾಪಸ್ ಹೋಗ್ತಾ ಇರ್ತಾರೆ, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ನೀವು ಬೇರೆ ವ್ಯವಸ್ಥೆ ಮಾಡಬೇಕಲ್ಲ ಸರ್? ನೀವು ಹೇಳ್ತಾ ಇದ್ರಲ್ಲ, ಮತ್ತೆ ನಾಳೆ ಬದುಕ್ತಾರ ಸತ್ತಾರ ಅಂತ ಹೇಳ್ತಾ ಇದ್ರಲ್ಲ ನೀವು. ಹೌದು, ಈಗ ನಾಳೆ ಕರೆಂಟ್ ಬರುತ್ತೆ ಅಂತ ಏನು ಗ್ಯಾರಂಟಿ ಇರುತ್ತೆ? ನಾಳೆ ಕರೆಂಟ್ ಇರುತ್ತೆ ಅಂತ ಏನು ಗ್ಯಾರಂಟಿ ಇರುತ್ತೆ ಸರ್? ಹೌದು ಸರ್, ನಾಳೆ ಕರೆಂಟ್ ಇರುತ್ತೆ ಅಂತ ಹೆಂಗೆ ಗ್ಯಾರಂಟಿ ಹೇಳ್ತೀರಾ ಮತ್ತೆ ನೀವು? ಇವತ್ತು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಹಂಗಾರೆ ಕರೆಂಟ್ ಇರಲ್ಲ ಅಂತೇಳಿ? ಕೊಟ್ಟಿಲ್ಲ. ಮತ್ತೆ ನಾಳೆ ಹೆಂಗೆ ಕೊಡ್ತಾರೆ ನಿಮಗೆ? ಹಾಂ ಹಾಂ ಹಾಂ. ಅಲ್ಲ ಸರ್, ನಾವು ಇದು ಲೈವ್ ನಡೀತಾ ಇದೆ, ಏನು ಅಷ್ಟೊಂದು ಅಧಿಕಾರಿ ಬಗ್ಗೆ ಆಗಿರಲಿ, ಒಬ್ಬ ಇದ್ರ ಬಗ್ಗೆ ಆಗಿರಲಿ, ಏನು ಅಷ್ಟೊಂದು ಮಾತಾಡ್ತಾ ಇದ್ರಲ್ಲ ಸರ್? ಏಕವಚನದಾಗ ಮಾತಾಡ್ತಾ ಇದ್ರಲ್ಲ ಸರ್? ಅಲ್ಲ ಸರ್, ನಾವು ಯಾವತ್ತು ನಿಮಗೆ ಸರ್ ಅಂತ ಬಿಟ್ಟು ಮಾತಾಡ್ತಾ ಇಲ್ಲ, ಸಿಂಗಲರ ಮಾತಾಡ್ತಾ ಇಲ್ಲ. ಸಾರ್ವಜನಿಕ ಉದ್ದಿಮೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಸರ್ಕಾರಿ ಅಕ್ಕಿಯನ್ನು ಕೊಡುವಂಥವ್ರು ಸಾರ್ವಜನಿಕರು, ಸರ್ಕಾರದ ಒಂದು ಅಂಗಭಾಗವಾಗಿ ಕೆಲಸ ಮಾಡ್ತಾ ಇದ್ದೀರಾ. ಒಬ್ಬರು ಸಾರ್ವಜನಿಕರಾಗಿರಲಿ, ಒಬ್ಬ ಪ್ರಜೆ ಆಗಿರಲಿ ಕೇಳೋವಾಗ ಯಾವ ರೀತಿ ರೆಸ್ಪಾನ್ಸ್ ಕೊಡಬೇಕು ಅಂಬೋದು ಗೊತ್ತಿಲ್ವಾ ಸರ್? ಸರಿ ಸರ್, ಓಕೆ ಲೈನ್ ತಗೊಂತೀವಿ. ಫುಡ್ ಆಫೀಸರ್ ಲೈನ್ ತಗೊಂತೀನಿ, ಸರಿನಾ? ಅಧಿಕೃತವಾಗಿ ದೂರು ಕೊಡ್ತೀವಿ, ನೀವು ಬಂದು ಇದೇ ಥರ ಮಾತಾಡಿ ಅಲ್ಲಿ. ಹಾಂ, ಓಕೆ, ಇಡ್ತಿದ್ದೀರಲ್ಲ ಇವು? ಹಾಂ, ಓಕೆ ಸರಿ, ಓಕೆ ಸರ್, ಸರಿ ಸರ್, ಇದನ್ನು ಫುಲ್ ಟೆಲಿಕಾಸ್ಟ್ ಮಾಡೋಣ. ಇದೆಯಾ? ಬಂಧುಗಳೇ ನಮಸ್ಕಾರ. ನಾನು KRS ಪಾರ್ಟಿ ಗೌರಿಬಿದನೂರು ಉಸ್ತುವಾರಿ ಜಿಲ್ಲಾ ಉಪಾಧ್ಯಕ್ಷ ರಾಜ್ಕುಮಾರ್. ಇವತ್ತು ಹಲ್ಗನಹಳ್ಳಿ ಪಂಚಾಯಿತಿಯಲ್ಲಿ ಏನು ಸರ್ಕಾರ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಅನ್ನಭಾಗ್ಯ ಅಕ್ಕಿ ನ್ಯಾಯಬೆಲೆ ಅಂಗಡಿಯಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದಾರೆ. ಇಲ್ಲಿ ಯಾರು ವೆಂಕಟೇಶ್ ಬಾಬು ಹಲ್ಗನಹಳ್ಳಿ ಗ್ರಾಮ ಅಂತ ಇದೆ, ಅವ್ರು ಕರೆ ಮಾಡಿದ್ವಿ. ಕರೆ ಮಾಡುವಾಗ ನೀವೇ ಕೇಳಿಸ್ಕೊಂಡಿದ್ದೀರಾ ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಅವರು ದುಡ್ಡಿರೋ ಅಹಮ್ಮ ಅಥವಾ ಏನು ಅವ್ರ ಅರ್ಥ ಅಂತ ಗೊತ್ತಾಗ್ತಾ ಇಲ್ಲ. ಹಂಗಾರೆ ಇಲ್ಲಿ ದಬ್ಬಾಳಿಕೆ ಮಾಡಿಕೊಂಡೇ ಇಲ್ಲಿ ನಡೀತಾ ಇದೆ ಊರಲ್ಲಿ. ಇಂಥವ್ರೆಲ್ಲ ಏನಕ್ಕೆ ಡಿಪೋ ಪರ್ಮಿಷನ್ ಕೊಡ್ತೀರಾ? ಯಾರು ಧೈರ್ಯದಿಂದ ಹಿಂಗೆ ಮಾಡ್ತಾರೆ? ಇವರಿಂದ ಯಾರು ಬಲಿಷ್ಠರಿದ್ದಾರೆ? ಇವ್ರಿಗೆ 6 ಗಂಟೆಗೆ 10 ಗಂಟೆ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಕರೆಂಟ್ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಬೇರೆ ವ್ಯವಸ್ಥೆ ಮಾಡ್ಕೊಂಡಿಲ್ವಾ? ಇನ್ನೊಂದು 5 ದಿನದಿಂದ ಕರೆಂಟ್ ಇರಲ್ಲಪ್ಪ. ಕರೆಂಟ್ ಇಲ್ಲ ಅಂದರೆ ಹಂಗೆ ಅಕ್ಕಿನೇ ಕೊಡೋವ ಇವರಿಗೆ? ಬಡವ್ರು ಅಕ್ಕಿ ಕೊಡ್ತಾ ಇದ್ದೀರಾ, ಸ್ವಲ್ಪ ಅದ್ರ ಮೈ ಮೇಲೆ ಪ್ರಜ್ಞೆ ಇರಬೇಕು. ಅಕ್ಕಿ ಕೊಡ್ತಾರದು ಬಡವ್ರಿಗೆ, ತಿಂತಾರದು ಬಡವ್ರ ಅಕ್ಕಿ, ಅದಕ್ಕೂ ಕೊಡೋದಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಅದು ಕರೆಂಟ್ ಇಲ್ಲ ಅಂತ ನಾಳೆ ಬರುತ್ತಾ ಅಂತ ಹೇಳಿ ಸಾಯ್ತಾರ ಅಂತ ಹೇಳ್ತಾರೆ. ಏನದು ಹೊರಡುಗಳು ನಿಮ್ಮದು? ಇಂಥವ್ರಿಗೆಲ್ಲ ಏನಕ್ಕೆ ಕೊಡ್ತೀರಾ? ಆಹಾರ ಇಲಾಖೆ ಅವರೇ ಒಂದು ಆಫೀಸಾಗ ಕೂತ್ಕೊಂಡು ಕೆಲಸ ಮಾಡೋದಲ್ಲ. ಇಂಥವ್ರಿಗೆಲ್ಲ ಒಟ್ಟು ಹೊರಗಡೆ ಹಾಕಿ ಕೆಲಸಗಳನ್ನ ಬೇರೆಯವ್ರು ಕೊಡಿ. ನಾವು ಹೇಳುವ ಕೆಲಸ ಮಾಡೋದಲ್ಲ. ಇದೇ ಅಧಿಕೃತವಾಗಿ ದೂರ ಅಂತ ಪರಿಗಣಿಸಿ ಇಂತಹ ಒಂದು ಅವಿವೇಕಿಗಳಿಗೆ
ಜ್ಞಾನೋದಯ ಆಗೋವರೆಗೂ ಇವ್ರ ಮೇಲೆ ಕೇಸನ್ನು ಬುಕ್ ಮಾಡಿ ನೀವು ಇವ್ರನ್ನ ಇದು ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ನಾವು ನಿಮ್ಮ ಕಚೇರಿ ಮುಂದೆ ಬಂದು ಮುಂದಿನ ದಿನದಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ನೀವೇ ವಿಡಿಯೋನ ಕೇಳಿಸ್ಕೊಂಡಿದ್ದೀರಾ. ಇಡೀ ಕರ್ನಾಟಕದ ಜನತೆ ಈಗ ಯಾರು ವೆಂಕಟೇಶ್ ಬಾಬು ಎಂಬರು ಹಾಗನಹಳ್ಳಿಯಲ್ಲಿ ನಾಗರಿಕ ಸರಬರಾಜು ಹಾಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ಕೊಡುವಂಥವ್ರು ಮಾತಾಡಿರೋ ಆಡಿಯೋನ ಕೇಳ್ಕೊಂಡಿದ್ದೀರಾ ನೀವು. ಇದನ್ನ ಈ ದುರಾಂಕಾರ ವರ್ತನೆಗಳನ್ನ ಬಿಡಬೇಕು. ನಾವು ಇದನ್ನೇ ಕೇಳ್ತಾ ಇದ್ದೀವಿ. ಈ ದುರಾಂಕಾರ ಎಲ್ಲ ಅವ್ರ ಮನೆಗೆ ಇಟ್ಕೋಬೇಕು. ಸಾರ್ವಜನಿಕರು ಕೇಳೋದು ಈಗ ನಮ್ಮ ಒಬ್ಬ ಪಕ್ಷದ ಅಧಿಕೃತವಾಗಿ ಬಂದು ಕೇಳ್ತಾ ಇದ್ದೀವಿ ಪ್ರತಿನಿಧಿ ಅಂತಂದ್ರೂ ನೀವು ಇಷ್ಟೊಂದು ಬೇಜವಾಬ್ದಾರ ಮಾತಾಡ್ತಾ ಇದ್ದೀರಾ ಅಂದ್ರೆ ಹಳ್ಳಿ ಜನಕ್ಕೆ ಯಾವ ರೀತಿ ಮಾತಾಡ್ತೀರಾ ನೀವು? ಮುಗ್ಧರಿಗೆ ಯಾವ ರೀತಿ ರೆಸ್ಪಾನ್ಸ್ ಕೊಡ್ತೀರಾ ನೀವು? ದಯವಿಟ್ಟು ಫುಡ್ ಆಫೀಸರ್ ಮೇಡಮ್ ಅವರೇ ಈಗ ಕಾಲ್ ಮಾಡ್ತೀನಿ ನಿಮ್ಗೂ. ನೀವು ಇವತ್ತು ಬರ್ತೀರಾ ಇಲ್ಲಿ ಅಥವಾ ಸೋಮವಾರ ಇವ್ರ ಮೇಲೆ ಕೇಸ್ ಬುಕ್ ಮಾಡ್ತೀರಾ ನೋಡ್ಬೇಕು ನಿಮಗೆ. ಹಂಗೇರಿಯಪ್ಪ, ಕಾಲ್ ಮಾಡ್ತೀನಿ ಅವ್ರಿಗೆ. ಪುಷ್ಪಲತಾ ಅಂತ ಹೇಳ್ಬಿಟ್ಟು ಫುಡ್ ಆಫೀಸರ್ಸು ರಜಾ ಇದೆ ಇವ್ರಿಗೆ. ನಾವು ಆದರೂ ಸಹಿತ ನಿನ್ನೆನೆ ಇವರಿಗೆ ಅಧಿಕೃತವಾಗಿ ಒಂದು ವಾಟ್ಸಪ್ ಮಾಡಿದ್ದೀವಿ. ಸರ್ಕಾರಿ ರಜಾ ಇದ್ರೂ ಸಹಿತ ನಾವು ಈ ಥರ ಸರ್ಕಾರ ಏನು ಬೆಳಿಗ್ಗೆ 6 ರಿಂದ 10 ಗಂಟೆವರೆಗೆ ಕೊಡಬೇಕು, ನ್ಯಾಯಬೆಲೆಯಲ್ಲಿ ಏನು ಅಕ್ರಮ ನಡೀತಾ ಇದೆ, 10 ರೂಪಾಯಿ 20 ರೂಪಾಯಿ ಇಲ್ಲಿ ಕೇಳೋ ಜನ 10 ರೂಪಾಯಿ ತಗೊಂತಾರೆ ಅಂತ ಹೇಳ್ಬಿಟ್ಟು ಹೊಟ್ಟೆ ಅನ್ನ ತಿನ್ನಲ್ವೇನ್ರಿ ಇವರು? 10 ರೂಪಾಯಿ ಏನೇನು ತಗೊಂತೀರಾ ನೀವುಗಳು? ಯಾವ್ದು ಆದೇಶ ಇದೆಯಾ 10 ರೂಪಾಯಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಿಮಗೆ? ಈ ದುರಾಂಕಾರ ವರ್ತನೆ ಮಾತಾಡ್ತಿರಲ್ಲ ನೀವು. ನಾಚಿಕೆ ಆಗಲ್ವಾ ನಿಮಗೆ? 10 ರೂಪಾಯಿ ತಗೊಂಬೋದಕ್ಕೆ ಆಗಲ್ಲ ನಿಮಗೆ? ನೀವು ಅನ್ನ ಥರ ತಿನ್ನೋದು ನೀವು 10 ರೂಪಾಯಿ ಹೇಸಿಗೆ ಅಲ್ವಾ ನಿಮಗೆ ತಗೊಂಡು ತಿನ್ನೋದಕ್ಕೆ? ನಿಮಗೆ ಅವ್ರು ಕೊಡೋದು ಭಿಕ್ಷೆ, ಅದು 10 ರೂಪಾಯಿ ನಿಮಗೆ ಭಿಕ್ಷುಕರಾಗ ನೀವೇನಾದ್ರು ಇಷ್ಟೊಂದು ದುರ್ವರ್ತನೆಯಿಂದ ಮಾತಾಡ್ತಿರಲ್ಲ ನೀವು. 10 ರೂಪಾಯಿ ತಗೊಂತೀರಾ ಅಂತ ಅಧಿಕೃತವಾಗಿ ನಮ್ಮ ವಿಡಿಯೋ ಇದೆ ಇಲ್ಲಿ. ಊರಿನ ಜನ ಹೇಳ್ತಾರೆ 10 ರೂಪಾಯಿ ತಗೊಂತೀರಾ ಅಂತ ಹೇಳ್ಬಿಟ್ಟು. ನಾಚಿಕೆ ಆಗಲ್ವಾ ನೀವು 10 ರೂಪಾಯಿ ತಗೊಂಬೋದಕ್ಕೆ? ನೀವು ಮನುಷ್ಯ ನೀವುಗಳು. ಬಡವ್ರ ಹತ್ರ 10 ರೂಪಾಯಿ ತಗೊಂತೀರಲ್ಲ, ಕಮಿಷನ್ ಕೊಡಲ್ವಾ ನಿಮಗೆ? ಕಮಿಷನ್ ಕೊಡಲ್ಲ ಅಂದ್ರೆ ಫುಡ್ ಆಫೀಸಿಗೆ ಕೇಳಿ ಹೋಗಿ. ನಿಮಗೆ ಜನತ ಏನಕ್ಕೆ ಇಸ್ಕೊಂತೀರಾ ನೀವು? ಜನ ಏನಕ್ಕೆ ಭಿಕ್ಷೆ ಬೇಡ್ತೀರಾ ನೀವು? ಆ ಭಿಕ್ಷುಕರು ಪರವಾಗಿಲ್ಲ ನಿಮ್ಮಿಂದ ಬಂದ್ ಮಾಡಿಬಿಟ್ಟು ಭಿಕ್ಷೆ ಬೇಡ್ರಿ ನೀವು. ಆ ಫುಡ್ ಆಫೀಸ್ ಫೋನ್ ರಿಸೀವ್ ಮಾಡಲ್ಲ. ನಾವು ನಿನ್ನೆನೇ ಹೇಳಿದ್ವಿ. ನಾವು ಬೆಳಗ್ಗಿನ ಒಂದು ತಾಲೂಕು ಘಟಕದಲ್ಲಿ ಒಂದು ಕ್ಲೋಸ್ ಮಾಡಿದ್ದಾರೆ ಅಂಗಡಿ. ಇವತ್ತು ಕರೆ ಮಾಡಿದ್ದಕ್ಕೆ ಅವ್ರು ಹೇಳಿ ಸಮಾಜಿಸಿ ಮಾತಾಡಿ ಕ್ಲೋಸ್ ಮಾಡ್ತಾರೆ. ಇವ್ರಿಗೆ ಬರೀ ಬೆಣ್ಣೆ ಸೌರ ಮಾತು ಬೇಡ. ಇಂಥ ಮೇಲೆ ಕಠಿಣವಾಗಿ ಕಾನೂನು ಜರುಗಿಸಿ. ನಿಮಗೆ ಅಧಿಕಾರ ಇದೆ. ನಿಮಗೆ ಅಧಿಕಾರಿಯನ್ನ ಬರೀ ಸಂಬಳ ಮಾತ್ರ ಅಧಿಕಾರ ಮಾಡಬೇಡಿ ನೀವು. ದಯವಿಟ್ಟು ಸೋಮವಾರ ಇದ್ರ ಪರಿಶೀಲನೆ ಮಾಡಬೇಕು. ಇಂತಹ ದುರ್ವರ್ತನೆ ಮಾಡುವಂತಹ ನ್ಯಾಯಬೆಲೆ ಅಂಗಡಿ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಬೇಕು ನೀವು. ಬನ್ನಿ ಸೋಮವಾರ ದೂರು ಕೊಡೋಣ.